ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಡಿಸಿಎಂಗಾಗಿ ಕಾಂಗ್ರೆಸ್ನಲ್ಲಿ ವಾಕ್ಸಮರ, ಇದು ಯಾವುದೂ ಚರ್ಚೆ ಇಲ್ಲ ಎಂದ ಸುರ್ಜೇವಾಲಾ. ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದಲ್ಲಿ ವೆಂಕಟೇಶ್. ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಮಾನಸಿಕ ಬೌದ್ಧಿಕ ಸೌಹಾರ್ದತೆಗೆ ವಿವೇಕ ಸಪ್ತಾಹ ಕಾರ್ಯಕ್ರಮ. ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ, ರಾಮಭಕ್ತರಿಗೆ ರಾಮನ ಭಾವಚಿತ್ರ, ಧ್ವಜ, ಅಕ್ಷತೆ ನೀಡಿ ಆಹ್ವಾನ. ವಿವೇಕಾನಂದರ ಜನ್ಮ ದಿನಾಚರಣೆ, ಯುವಕರು ಭವ್ಯ ಭಾರತದ ಭವಿಷ್ಯ, ಕಿರಣ್ ಕುಮಾರ್ ವಂಶಿ ಅಭಿಪ್ರಾಯ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ಸಮೀಪಿಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹೆಚ್ಚುವರಿ ಡಿಸಿಎಂ ನೇಮಕಕ್ಕಾಗಿ ಬಹಿರಂಗ ವಾಕ್ಸಮರ ಪ್ರಾರಂಭ ಆಗಿದ್ದು, ಕೆಲವು ಸಚಿವರು ಬಹಿರಂಗ ಹೇಳಿಕೆ ನೀಡುತ್ತಿದ್ದು, ಈ ಬೆಳವಣಿಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಲೆಬಿಸಿ ಆಗುವಂತೆ ಮಾಡಿದೆ. ಸಚಿವರು ವರಿಷ್ಠರಿಗೆ ವಿಷಯ ತಿಳಿಸಿದ್ದೇವೆ ಎನ್ನುತ್ತಾರೆ. ಈ ಕುರಿತು ಚರ್ಚೆ ಆಗಿಲ್ಲ ಅನ್ನುತ್ತಾರೆ ಸುರ್ಜೇವಾಲಾ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ತನಕ ಯಾವುದೇ ಹುದ್ದೆ ಬಗ್ಗೆ ಚರ್ಚೆಗಳು ನಡೆದಿರಲಿಲ್ಲ. ನಡೆದರೂ ಸಹ ಬಹಿರಂಗವಾಗದೆ ಆಂತರಿಕವಾಗಿ ಚರ್ಚೆಗಳು ನಡೆಯುತ್ತಿದ್ದವು. ಇದು ಎಲ್ಲರಿಗೂ ತಿಳಿದ ವಿಷಯ. ಜನರು ಬಿಜೆಪಿಯನ್ನು ಚುನಾವಣೆಯಲ್ಲಿ ಮಖಾಡೆ ಮಲಗಿಸಿ ನಿರೀಕ್ಷೆಗೆ ಮೀರಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ನೀಡಿದರು. ನಮ್ಮನ್ನು ಅಲ್ಲಾಡಿಸಲು ಯಾವ ಶಕ್ತಿ ಇಲ್ಲ ಎನ್ನುವಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ವರ್ತನೆಯಲ್ಲಿತ್ತು. ದಿನ ಕಳೆದಂತೆ ಶಾಸಕರ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ತರುವ ನಿಟ್ಟಿನಲ್ಲಿ ವಿರೋಧ ಪಕ್ಷಕ್ಕೆ ಆಹಾರ ಒದಗಿಸಿದಂತಿತ್ತು. 2 ವರ್ಷಗಳ ನಂತರ ಡಿಕೆ ಮುಖ್ಯಮಂತ್ರಿ ಆಗುತ್ತಾರೋ ಇಲ್ಲವೋ, ಈಗ ಸಚಿವ ಸ್ಥಾನ ಸಿಗದ ಶಾಸಕರಿಗೆ ಸಚಿವರಾಗುವ ಅವಕಾಶ ಸಿಗಲಿದೆಯೋ ಇಲ್ಲವೋ ಯಾವುದೂ ಖಚಿತವಿಲ್ಲ. ಆದರೆ ಕೆಲವು ಸಚಿವರ ಶಾಸಕರ ಹೇಳಿಕೆಗಳು ಬದಲಾವಣೆಗೆ ಕೆಲವರು ಒತ್ತಡ ಹೇರುವಂತೆ ಕಂಡರೆ ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಎನ್ನುವುದು ಕೆಲವರ ಅನಿಸಿಕೆ. ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಇತರ ಜಾತಿಯ 3 ಶಾಸಕರಿಗೆ ಡಿಸಿಎಂ ಹುದ್ದೆ ನೀಡಿದರೆ ಪಕ್ಷದ ಮೇಲೆ ಪರಿಣಾಮ ಬೀರುವ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಅನುಕೂಲವಾಗಲಿದೆ ಎನ್ನುವ ಸಂದೇಶವನ್ನು ಪಕ್ಷದ ಹೈಕಮಾಂಡ್ ಗಮನಕ್ಕೆ ಕೆಲವು ಸಚಿವರು ತಂದಿದ್ದಾರೆ. ಯಾರು ಡಿಸಿಎಂ ಬಗ್ಗೆ ಮಾತನಾಡುತ್ತಾರೋ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನಾಗಿ ಮಾಡಿ ಅವರು ಗೆದ್ದರೆ ದೆಹಲಿಗೆ ಹೋದರೆ ನನ್ನ ಡಿಸಿಎಂ ತಂಟೆಗೆ ಯಾರೂ ಬರುವುದಿಲ್ಲ ಎನ್ನುವ ಆಲೋಚನೆಯನ್ನು ಡಿಕೆ ಮಾಡಿ ಇದರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದು ಗೇಮ್ ಆಡುತ್ತಿದ್ದಾರೆ ಎನ್ನುವ ಮಾತುಗಳು ಸಹ ಕೇಳಿಬರತೊಡಗಿವೆ. ಪಕ್ಷದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಬಗ್ಗೆ ಪಕ್ಷದಲ್ಲಿ ಚರ್ಚೆಗಳು ನಡೆದಿಲ್ಲ ಎಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಹೇಳಿಕೆ ನೀಡಿದರು. ಇದರಿಂದ ಡಿಸಿಎಂ ಬಣ ಬಡಿದಾಟ ಮಾತ್ರ ನಿಂತಿಲ್ಲ ಎನ್ನುವುದು ಸತ್ಯ. ರಾಜ್ಯದ ಸಚಿವರನ್ನು ಪಕ್ಷದ ಹೈಕಮಾಂಡ್ ದೆಹಲಿಗೆ ಕರೆಸಿ ಇನ್ನು ಮುಂದೆ ಡಿಸಿಎಂ ಬಗ್ಗೆ ಯಾರು ಬಹಿರಂಗ ಹೇಳಿಕೆ ನೀಡದಂತೆ ಎಚ್ಚರಿಕೆಯನ್ನು ನೀಡಿ ಡಿಸಿಎಂ ಹುದ್ದೆ ಬಗ್ಗೆ ತಣ್ಣೀರು ಹಾಕಿ ಡಿಸಿಎಂ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಮುಂಬರುವ ಲೋಕಸಭಾ ಚುನಾವಣೆಯ ಕಡೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಸಂಸದರನ್ನು ಗೆಲ್ಲಿಸಿಕೊಡಿ ಎಂದು ಪಕ್ಷದ ಹೈಕಮಾಂಡ್ ಸೂಚನೆ ನೀಡಿದ ಮೇಲೆ ದೆಹಲಿಗೆ ಹೋದವರು ಯಾರೂ ಡಿಸಿಎಂ ಬಗ್ಗೆ ಮಾತನಾಡದೆ ಮೌನಕ್ಕೆ ಜಾರಿದ್ದಾರೆ. ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಳುವಂತೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶ್ ಅವರು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಜಾಗೃತಿ ಹಾಗೂ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗದಂತೆ ಹಾಗೂ ಬಾಲ್ಯ ವಿವಾಹ ನಡೆಯದಂತೆ ತಡೆಗಟ್ಟುವಂತೆ ಹೇಳಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಮಹಿಳೆಯರ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ಹಾಗೂ ಮಕ್ಕಳ ಸಮಸ್ಯೆಗಳ ಕುರಿತು ಮಾತನಾಡಿದ ಅವರು, ತಾಲೂಕಿನಲ್ಲಿ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡೆದು ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದಂತೆ ಕ್ರಮ ಕೈಗೊಳ್ಳುವಂತೆ ಹೇಳಿದರು. ಗ್ರೇಡ್ 2 ತಹಸೀಲ್ದಾರ್ ಚಂದ್ರಶೇಖರ್, ತಾಲೂಕಾ ಹೇಡಿ ಪಂಚಾಯಿತಿ ಹೇಡಿ ಅಮರಗುಂಡಪ್ಪ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮುದುಕಪ್ಪ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಅಶೋಕ್, ಲಿಂಗನಗೌಡ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಚಂದ್ರಶೇಖರ್ ವೇದಿಕೆ ಮೇಲಿದ್ದರು. ಶಿಕ್ಷಣ ಇಲಾಖೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿಯರು ಹಾಜರಿದ್ದರು. ನಗರದ PWD ಕ್ಯಾಂಪಿನಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಸತಿ ನಿಲಯಕ್ಕೆ ಭೇಟಿ ನೀಡಿ ಹಾಸ್ಟೆಲ್ನಲ್ಲಿರುವ ಮಕ್ಕಳೊಂದಿಗೆ ಸಂವಾದ ನಡೆಸಿ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಹಾಸ್ಟೆಲ್ ವಾರ್ಡನ್ ಮತ್ತು ಪ್ರಿನ್ಸಿಪಾಲರನ್ನು ತರಾಟೆಗೆ ತೆಗೆದುಕೊಂಡರು. ಸ್ವಚ್ಛತೆ, ಉತ್ತಮ ಗುಣಮಟ್ಟದ ಆಹಾರ ನೀಡುವಂತೆ ಸೂಚಿಸಿದರು ಹಾಗೂ ಮಕ್ಕಳ ಹಾಜರಾತಿಗೆ ಅನುಗುಣವಾಗಿ ಖರ್ಚು ಭರಿಸಲು ತಿಳಿಸಿರುವ ಬಸವನಗರದಲ್ಲಿರುವ ST ಹಾಸ್ಟೆಲ್ಗೂ ಭೇಟಿ ನೀಡಿ ದಾಖಲಾತಿಗಳನ್ನು ಪರಿಶೀಲಿಸಿದರು. ಇಲಾಖೆ ನಿಯಮಗಳನ್ನು ಸರಿಯಾಗಿ ಪಾಲಿಸುವಂತೆ ಸೂಚಿಸಿದರು. ರಾಮಕೃಷ್ಣ ವಿವೇಕಾನಂದಾಶ್ರಮ ಹಾಗೂ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಯೋಗದೊಂದಿಗೆ ಯುವಜನತೆಯ ಮಾನಸಿಕ ಸದೃಢತೆ ಹಾಗೂ ಬೌದ್ಧಿಕ ಸೌಂದರ್ಯತೆಗೆ ವಿವೇಕ ಸಪ್ತಾಹ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು.
ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ದಿವ್ಯ ಸಾನ್ನಿಧ್ಯ ಆಶ್ರಮದ ಸದಾನಂದ ಮಹಾರಾಜ ವಹಿಸಿದ್ದರು. ವಿಶೇಷ ಉಪನ್ಯಾಸಕರಾಗಿ ಖ್ಯಾತ ವಾಗ್ಮಿಗಳಾದ ರಮೇಶ್ ಉಮರಾಣಿ ಬೆಂಗಳೂರು ಇವರು ಚಾರಿತ್ರ್ಯಪೂರ್ಣ ವ್ಯಕ್ತಿತ್ವ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. ನಂತರ ಸನ್ರೈಸ್ ಸಂಸ್ಥೆ ಅಧ್ಯಕ್ಷ ಇರ್ಫಾನ್ ಕೆ ಮಾತನಾಡಿ, ವಿದ್ಯಾರ್ಥಿಗಾಗಿ ಎಂಬ ಪುಸ್ತಕವು ತಮ್ಮ ಬದುಕಿನಲ್ಲಿ ತಂದ ಬದಲಾವಣೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಿದರು. ಈ ವೇಳೆ ಪ್ರಾರ್ಥನಾ ಗೀತೆ ಹಾಡಿದ ವಿದ್ಯಾರ್ಥಿನಿ ಪ್ರಿಯಾಂಕಗೆ ರಮೇಶ ಉಮರಾಣಿಯವರು ಪುಸ್ತಕ ಬಹುಮಾನ ನೀಡಿದರು. ನರ್ಸಿಂಗ್ ಪ್ರಾಂಶುಪಾಲ ಸಿರಿಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ಯಾರ್ಥಿನಿ ಬಸಮ್ಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ನೇತ್ರತಜ್ಞ ಡಾಕ್ಟರ್ ಚನ್ನನಗೌಡ, ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯ ಡಿ ಚಕ್ರವರ್ತಿ, ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯ ವಾಸಿಂ ಹುಸೇನ್, ಉಪನ್ಯಾಸಕರಾದ ಸರ್ವೇಶ್, ಭವಾನಿ, ಜ್ಞಾನೇಶ್ವರಿ, ಹಾಸುಪಾಶ್, ರಾಜೇಶ್, ಬಸವಲಿಂಗ, ಭಾಗ್ಯಶ್ರೀ ಸೇರಿದಂತೆ ವಿದ್ಯಾರ್ಥಿಗಳಿದ್ದರು. ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅಂತಂದ್ರೆ ಏನ್ ಹೇಳ್ತೀನಿ, ಆವಾಗ ಚಾರಿತ್ರ್ಯಪೂರ್ಣ ವ್ಯಕ್ತಿ ಅಂದ್ರೆ ಪರ್ಸನ್, ನಾವೆಲ್ಲರೂ ವ್ಯಕ್ತಿಗಳು ಪ್ರಾರಂಭದಲ್ಲಿ. ಬಟ್ ಇವರೆಲ್ಲ ಏನಿದ್ದಾರಲ್ವಾ, ಚಾರಿತ್ರ್ಯಪೂರ್ಣ ವ್ಯಕ್ತಿತ್ವ. ಇನ್ನೊಬ್ರು ಗ್ರೇಟ್ ಪರ್ಸನಾಲಿಟಿ ಲಿಸ್ಟಿಗೆ ಡಾಕ್ಟರ್ ಅಬ್ದುಲ್ ಕಲಾಂ ಕೂಡ ಹಾಕಬೇಕಾಗಿದೆ ಅಥವಾ ಇರ್ಬೋದು ಒಳಗಡೆ. ಈಗ ನೋಡಿ, ಸಿದ್ದೇಶ್ವರ ಸ್ವಾಮೀಜಿ ಮತ್ತು ಇಬ್ರಾಹಿಂ ಸುತಾರ್, ಐ ಡೋಂಟ್ ನೋ ನೀವು ಇಬ್ಬರನ್ನು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ನಾನು ಅವರಿಬ್ಬರನ್ನು ನೋಡಿರೋದಲ್ಲ, ಅವರಿಬ್ಬರನ್ನು ಒಂದೇ ವೇದಿಕೆ ಮೇಲೆ ಒಂದೇ ವಿಚಾರಗಳನ್ನ, ಆಧ್ಯಾತ್ಮಿಕ ಚಿಂತನೆ ಎಲ್ಲ ಇಬ್ಬರು ಒಟ್ಟಿಗೆ ಕೂತ್ಕೊಂಡಿರೋದನ್ನು ನೋಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ವ್ಯಕ್ತಿತ್ವ ಆದಾಗ ಎಲ್ಲಿವರೆಗೂ ವ್ಯಕ್ತಿಯಾಗಿರ್ತಾನೋ ಅಲ್ಲಿವರೆಗೂ ಜಾತಿ, ಮತ, ಪಂಗಡ, ಧರ್ಮ ಇವೆಲ್ಲ ಇರ್ತದೆ. ಯಾವಾಗ ವ್ಯಕ್ತಿತ್ವದ ಮಟ್ಟಕ್ಕೆ ಟ್ರಾನ್ಸ್ಫಾರ್ಮ್ ಅಥವಾ ಎವಲ್ಯೂಷನ್ ಆಗುತ್ತೋ ಅಲ್ಲಿ ಡಿಮಾರ್ಕೇಶನ್ ಅನ್ನುವಂಥದ್ದು ಇಲ್ಲ. ಉದಾಹರಣೆಗೆ ಇದು ಭೂಮಿ ಮೇಲೆ ನಿಂತುಕೊಂಡಾಗ ಇದು ಸಿಂಧನೂರು, ಇದು ಶಿವು. ಈ ದೇಶದ ಜನರ ಬಹುದಿನಗಳ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಸಾಕಾರಗೊಂಡಿದೆ. ಜನವರಿ 22ರಂದು ಗರ್ಭಗುಡಿಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ನಡೆದಿರುವ ಪ್ರಯುಕ್ತ ಶ್ರೀರಾಮ ಭಕ್ತರಿಗೆ ಅಯೋಧ್ಯದ ಅಕ್ಷತೆ ನೀಡಿ ಆಹ್ವಾನಿಸಲಾಗುತ್ತಿದೆ. ಹಲವು ವಿರೋಧಗಳ ನಡುವೆಯೂ ಹಲವಾರು ವರ್ಷಗಳ ಸುದೀರ್ಘ ಹೋರಾಟದ ಪ್ರತಿಫಲವಾಗಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಶನಿವಾರದಂದು ತಾಲೂಕಿನ ಬಾಳೆಗಿಡ ಭೀಮರಾಜ್ ಕ್ಯಾಂಪ್ನಲ್ಲಿನ 420 ಮನೆಗಳಿಗೂ ಅಯೋಧ್ಯೆಯಿಂದ ಬಂದಂಥ ಆಹ್ವಾನ ಪತ್ರ, ಅಕ್ಷತೆ, ಶ್ರೀರಾಮ ಭಾವಚಿತ್ರ, ಧ್ವಜ ನೀಡಿ ಶ್ರೀರಾಮ ಘೋಷಣೆಗಳನ್ನು ಕೂಗುತ್ತಾ ಅದ್ಧೂರಿಯಾಗಿ ಮಂಗಳವಾದ್ಯಗಳ ಜೊತೆ ಸೇರಿ ಪಲ್ಲಕ್ಕಿಯಲ್ಲಿ ಸೀತಾರಾಮ ಮೂರ್ತಿಯನ್ನು ಇಟ್ಟು 2 ಕ್ಯಾಂಪ್ಗಳಲ್ಲಿ ಮೆರವಣಿಗೆ ಮಾಡುತ್ತಾ ನೂರಾರು ಜನರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಈ ವೇಳೆ ಸುರೇಶ್ ನೆಕ್ಕಂಟಿ, ಸಿಂಹಾದ್ರಿ, ವಿಜಯ್, ಸುರೇಶ್, ರಾಮಕೃಷ್ಣ, ದೀಪು, ಪವನ್ ಸೇರಿದಂತೆ ಅನೇಕ ಮಹಿಳೆಯರು, ಯುವಕರು ಪಾಲ್ಗೊಂಡಿದ್ದರು. ಸ್ವಾಮಿ ವಿವೇಕಾನಂದರು ಶತಮಾನ ಹಿಂದೆ ಹೇಳಿರುವಂತೆ ಯುವ ಸಮೂಹವೇ ಭಾರತದ ಭವಿಷ್ಯವಾಗಿದ್ದು, ಯುವಕರು ಸದ್ವಿಚಾರ, ತ್ಯಾಗ, ಸೇವೆಯ ಗುಣದೊಂದಿಗೆ ಜೀವನದಲ್ಲಿ ಉತ್ತಮ ಹಾದಿಯತ್ತ ಮುನ್ನಡೆಯಬೇಕೆಂದು ಪತ್ರಕರ್ತ ಕಿರಣ್ ಕುಮಾರ್ ವಿವೇಕವಂಶಿ ಹೇಳಿದರು. ನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮೈದಾನದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಪ್ರಯುಕ್ತ ಶುಕ್ರವಾರ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಮತ್ತು ನ್ಯಾಷನಲ್ ಪದವಿ ಮಹಾವಿದ್ಯಾಲಯ ಮತ್ತು VCB ಪದವಿ ಪೂರ್ವ ಕಾಲೇಜು ವತಿಯಿಂದ ನಡೆದ ಯುವ ಸಮ್ಮೇಳನದಲ್ಲಿ ಉಪನ್ಯಾಸ ನೀಡಿದರು. 39 ವರ್ಷ ಬದುಕಿದ್ದ ಸ್ವಾಮಿ ವಿವೇಕಾನಂದರು ವೇದಾಂತದ ಚಿಂತನೆ ನೀಡಿ ಆದರ್ಶ ಬಿಟ್ಟು ಹೋಗಿದ್ದಾರೆ. ಎಲ್ಲರೂ ವಿವೇಕಾನಂದರ ಆದರ್ಶ ಪಾಲಿಸಿದರೆ ಭಾರತ ಜಗದ್ಗುರುವಾಗುತ್ತದೆ. ಇಂದಿನ ಯುವ ಸಮೂಹದಲ್ಲಿ ಚಿಂತನೆ ಹಾಳಾಗಿದೆ. ಪಬ್ಜಿ, ರೀಲ್ಸ್, ಮೊಬೈಲ್ಸ್ ಗೀಳ್ನಿಂದಾಗಿ ಕಬ್ಬಿಣದ ಮಾಂಸಖಂಡ ಇಲ್ಲವಾಗಿದೆ. ಮೊಬೈಲ್ನಲ್ಲಿ ತಲ್ಲೀನರಾಗಿ ಹುಕ್ಕಿನ ನರಮಂಡಲ ಮಾಯವಾಗಿದೆ. ಜೀವನದಲ್ಲಿ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಬುದ್ಧಿಶಕ್ತಿ ನಶಿಸಿ ಹೋಗಿದೆ. ಯುವ ಸಮೂಹ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು, ಗುರಿಯೆಡೆಗೆ ಮುನ್ನುಗ್ಗಿ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕು ಎಂದರು. ಸಾನ್ನಿಧ್ಯ ವಹಿಸಿದ್ದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ಸದಾನಂದ ಮಹಾರಾಜ್ ಅವರು ಮಾತನಾಡಿ, ನಿರಂತರ ಅಧ್ಯಯನ ಪ್ರಾರ್ಥನೆಯು ಉನ್ನತಿಯೆಡೆಗೆ ಕೊಂಡೊಯ್ಯುತ್ತದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳ ಪ್ರತಿಯೊಬ್ಬರಿಗೂ ದಾರಿದೀಪವಾಗಿದೆ. ವಿವೇಕಾನಂದರ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಿರುವುದು ಶ್ಲಾಘನೀಯ ಎಂದರು.
ಕಾರ್ಯಕ್ರಮಕ್ಕೆ ಮೊದಲು ನಗರದ ನ್ಯಾಷನಲ್ ಕಾಲೇಜಿನಿಂದ ಸ್ವಾಮಿ ವಿವೇಕಾನಂದರ ಭಾವಚಿತ್ರ ಮೆರವಣಿಗೆ ಅದ್ಧೂರಿಯಾಗಿ ಜರುಗಿತು. ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಚನ್ನನಗೌಡ ಪಾಟೀಲ್, ರಾಜಶೇಖರ ರೆಡ್ಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿಸಿಬಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಅಶೋಕ್ ಬೆನ್ನೂರ್, ಉಪಾಧ್ಯಕ್ಷ ಚಂದ್ರಶೇಖರ್ ಬೆನ್ನೂರ್, ನ್ಯಾಷನಲ್ ಕಾಲೇಜು ಪ್ರಾಚಾರ್ಯ ರಾಮಲಿಂಗಯ್ಯ, ಕಾರ್ಯದರ್ಶಿ ರವಿಕುಮಾರ್ ಮಸ್ಕಿ, ಕಳಕಪ್ಪ ಗಡಾದ್, ಸುಜಿತ್ ಓಸ್ತವಾಲ ಇತರರು ಇದ್ದರು. ಇಡೀ ಜಗತ್ತನ್ನು ಬದಲಾಯಿಸಬಲ್ಲೆ ಅನ್ನುವಂತಹ ಮಾತನ್ನ ವಿವೇಕಾನಂದರು ಹೀಗಾಗಿಯೇ ಹೇಳಿದ್ದು ಅಂತ. ಇವತ್ತು ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ ಎಷ್ಟು ಹಾಳಾಗೋಗಿದೆ ಅಂತ ಹೇಳಿದ್ರೆ, ಕಬ್ಬಿಣದ ಮಾಂಸಖಂಡ ಅಂತೂ ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಆಟ ಆಡಕ್ ಆಚೆ ಹೋಗೋದೇ ಇಲ್ಲ. ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ಪಬ್ಜಿ ಆಡೋದು, ಮತ್ತೆ ಫ್ರೀ ಫೈರ್ ಆಡೋದು, ಟಿಕ್ ಟಾಕ್ ಮಾಡೋದು, ಇನ್ಯಾವುದೋ ರೀಲ್ಸ್ ಮಾಡೋದು ಬಿಟ್ಟರೆ ನಮ್ಗೆ ಬೇರೆ ಬರಲ್ಲ. ಕಬ್ಬಿಣದ ಮಾಂಸಖಂಡ ಹೊರಟೋಯ್ತು. ಉಕ್ಕಿನ ನರಮಂಡಲ ಬೇಕು ಅಂತ ಹೇಳ್ತಾರೆ. ನರಮಂಡಲ ಎಲ್ಲ ಸತ್ತೋಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಮಲ್ಕೊಂಡು ನೋಡಿದ್ರು ಮೊಬೈಲೇ, ಎದ್ದು ನೋಡಿದ್ರು ಮೊಬೈಲೇ, ಕಾಲೇಜ್ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಾಗ ಮೊಬೈಲೇ, ಇನ್ನೆಲ್ಲ ಭಾಷಣ ಕೇಳಬೇಕಾದಾಗ್ಲೂ ಮೊಬೈಲೇ, ಅಥವಾ ಇನ್ನೇನೇನು ಕೆಲಸ ಮಾಡ್ಬೇಕಾದಾಗ್ಲೂ ನಾವು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿಯೇ ತಲ್ಲೀನರಾಗಿರ್ತೀವಿ. ಹೀಗಾಗಿ ನಮ್ಮ ಉಕ್ಕಿನ ನರಮಂಡಲವೂ ಇಲ್ಲ. ವಿದ್ಯುತ್ತಿನ ಇಚ್ಛಾಶಕ್ತಿ ಬೇಕು ಅಂತ ಹೇಳ್ತಾರೆ. ನಮ್ಮ ಇಚ್ಛಾಶಕ್ತಿ ಇಷ್ಟು ಹಾಳಾಗಿ ಹೋಗಿದೆ ಅಂತ ಹೇಳಿದ್ರೆ, ಎಕ್ಸಾಮ್ ಬರ್ತಾ ಇದೆ, ನಾನು ಇನ್ನ 5 ಗಂಟೆಗೆ ಎದ್ದು ಇನ್ನ ಅಧ್ಯಯನ ಮಾಡ್ತೀನಿ ಅಂತ ಹೇಳಿ ಟೈಮ್ ಟೇಬಲ್ ಹಾಕೊಳ್ತೀವಿ. ಕುತ್ಕೊಂಡೊಂದು ಬೆಳಗ್ಗೆ 5 ಗಂಟೆಗಿಂದ ಕಾಲೇಜಿಗೆ ಹೋಗ್ಲಿಕ್ಕೆ ತಯಾರಾಗುವ. ತಾಲೂಕಿನ ಕೆ ಬಸಾಪುರ ಗ್ರಾಮದಲ್ಲಿ ಶುಕ್ರವಾರ ಮೊಸಳೆ ಪ್ರತ್ಯಕ್ಷವಾಗಿದ್ದು, ಸಾರ್ವಜನಿಕರು ದನ ಕುರಿ ಕಾಯುವವರು ಭಯಭೀತರಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಗಮನಕ್ಕೆ ತಂದಿದ್ದಾರೆ. ಕೆ ಬಸಾಪುರ ಗ್ರಾಮದ ಕೆರೆಗಳ ಪಕ್ಕದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದ್ದನ್ನು ದನ ಕುರಿ ಕಾಯುವವರು ನೋಡಿದ್ದಾರೆ. ತಕ್ಷಣವೇ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಮೊಸಳೆಯನ್ನು ಹಿಡಿದು ಸಿಂಗಾಪುರ ಬಳಿಯಲ್ಲಿರುವ ತುಂಗಭದ್ರಾ ನದಿಗೆ ಬಿಡಲಾಗಿದೆ ಎಂದು ಅರಣ್ಯ ಸಿಬ್ಬಂದಿ ಮಾಹಿತಿ ನೀಡಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಸಿಎಂಗಾಗಿ ಕಾಂಗ್ರೆಸ್ನಲ್ಲಿ ವಾಕ್ಸಮರ, ಇದು ಯಾವುದೂ ಚರ್ಚೆ ಇಲ್ಲ ಎಂದ ಸುರ್ಜೇವಾಲಾ. ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದಲ್ಲಿ ವೆಂಕಟೇಶ್. ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಮಾನಸಿಕ ಬೌದ್ಧಿಕ ಸೌಹಾರ್ದತೆಗೆ ವಿವೇಕ ಸಪ್ತಾಹ ಕಾರ್ಯಕ್ರಮ. ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ, ರಾಮ ಭಕ್ತರಿಗೆ ರಾಮನ ಭಾವಚಿತ್ರ, ಧ್ವಜ, ಅಕ್ಷತೆ ನೀಡಿ ಆಹ್ವಾನ. ವಿವೇಕಾನಂದರ ಜನ್ಮ ದಿನಾಚರಣೆ, ಯುವಕರು ಭವ್ಯ ಭಾರತದ ಭವಿಷ್ಯ, ಕಿರಣ್ ಕುಮಾರ್ ವಂಶಿ ಅಭಿಪ್ರಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.